ಮಾಡಿದ್ದಾರೆ ಒಂದು ರಿಸರ್ಚ್ ಲೆವೆಲ್ಗೆ ತಗೊಂಡೋಗಿ. ಸೊ ನಾವು ಜೆನೆಟಿಕಲಿನೇ ಇಂಪ್ರೂವ್ ಮಾಡ್ಬೋದು ಅಷ್ಟು, ಬಟ್ ಅದು ಹೇಗಾಗುತ್ತೆ, ಅದು ನಾವು ಎಷ್ಟು ರಿಸೀವ್ ಮಾಡ್ಕೋತೀವಿ, ಅದನ್ನ ನಾವೆಷ್ಟು ಒಳಗೆ ಏನೇ ಒಂದು ಮೆಡಿಸಿನ್ ಕೊಟ್ಟರು ಕೂಡ ಡಾಕ್ಟರ್ಸ್ ನಾವೆಷ್ಟು ರಿಸೀವ್ ಮಾಡ್ಕೋತೀವಿ, ಅದರಿಂದ ನಾವೆಷ್ಟು ಶಕ್ತಿ ಪಡ್ಕೋತೀವಿ, ನಾವು ಗುಣ ಹೋಗ್ತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. Moreover, we have self-healing power. It is also called anatomic therapy. The man can cure himself better than animals. There you are having an endocrine gland system. That is the head of that, this is pituitary gland. And you are having this central nervous system which contains brain and spine. That is controlled by pineal gland. And there is a hypothalamus which is controlling the parasympathetic nervous system. And through three systems we have a high power current in the central nervous system and somewhat lower in the parasympathetic nervous system, and we have parallel chemical energy flow through the endocrine glands. Each of ನಮ್ಮ ಮನುಷ್ಯನ ದೇಹದಲ್ಲಿ ಅವರು ಎಂಡೋಕ್ರೈನ್ ಸಿಸ್ಟಮ್ ಅಂತ ಒಂದು ಪದನ ಹೇಳಿದ್ರು. ನಮ್ಮ ಮನುಷ್ಯನ ದೇಹದಲ್ಲಿ ಯಾವುದೇ ಒಂದು ಎಂಡೋಕ್ರೈನ್ ಸಿಸ್ಟಮ್ ಅಂತ ಹೇಳಿದ್ರೆ ಒಂದು ಹಾರ್ಮೋನ್ಸ್ ಅಂತ ಕೇಳಿದಿರಲ್ವಾ, ಆ ಹಾರ್ಮೋನ್ಸೇ ನಮ್ಮ ಎಲ್ಲ ಪ್ರಾಣಿಗಳ, ಮನುಷ್ಯನ ಅನ್ನೋದಕ್ಕಿಂತ ಎಲ್ಲ ಪ್ರಾಣಿಗಳಲ್ಲೂ ಉತ್ಪತ್ತಿ ಆಗುತ್ತೆ. ಸೊ ಈ ಪ್ರಾಣಿಗಳ ದೇಹ ಸಿಸ್ಟಮ್ ವ್ಯವಸ್ಥೆಯಲ್ಲಿ ಉತ್ಪತ್ತಿ ಆಗೋದಕ್ಕೆ ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅನ್ನೋದು ಸಪೋರ್ಟ್ ಮಾಡುತ್ತೆ. ಇವ್ರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಪೀನಿಯಲ್ ಗ್ಲ್ಯಾಂಡ್, ಅದು ನಮ್ಮ ಕಣ್ಣು ಇರುತ್ತಲ್ಲ, ಆ ಕಣ್ಣಿಂದ ಹಿಂದೆ ಒಂದು ಚಿಕ್ಕದಾಗಿ ಒಂದು ಕಡಲೆ ಕಾಳಿನ ಗಾತ್ರದ ಅಷ್ಟಕ್ಕಿಂತ ಚಿಕ್ಕದಾಗಿರುತ್ತೆ. ಈ ನಮ್ಮ ಈ ಪ್ರಾಸೆಸ್ ನಿಂದ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂಡ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂದ್ರೆ ನಮ್ಮ ಬ್ರೈನ್ ನಿಂದ ಕನೆಕ್ಟ್ ಆಗುತ್ತೆ, ಸ್ಪೈನಲ್ ಕಾರ್ಡ್ಗೆ ಕನೆಕ್ಟ್ ಆಗಿ ಅಲ್ಲಿಂದ ಒಂದು ನರ್ವಸ್ ಸಿಸ್ಟಮ್ ಅಂದ್ರೆ ನರ ಮಂಡಲ ವ್ಯವಸ್ಥೆ ಹೋಗುತ್ತೆ. ಇಲ್ಲಿಂದ ಸಿಗ್ನಲ್ ಬಂದು ನೆಕ್ಸ್ಟ್ ಈ ಸಿಗ್ನಲ್ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ಗೆ ಪಾಸ್ ಆಗುತ್ತೆ. ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಇದನ್ನ CNS PNS ಅಂತಾರೆ. ಈಗ ಇಲ್ಲಿ ಬ್ಲಾಕೇಜಸ್ ಆಗುತ್ತೆ. ನಮ್ಗೆ ಏನಕ್ಕೆ ಕಾಯಿಲೆ ಬರುತ್ತೆ, ನಮ್ಗೆ ಏನಕ್ಕೆ ಎಮೋಷನಲಿ ಎಗ್ದಾಗುತ್ತೆ, ಈ ಬ್ಲಾಕೇಜಸ್ನೆಲ್ಲ ಕ್ಲಿಯರ್ ಮಾಡ್ತಾರೆ. ಇದು ಆಗುತ್ತೆ, ಏಜ್ ಆಗ್ತಿದಂಗೆ ಆಗುತ್ತೆ, ನಮ್ಮ ಫುಡ್ ಇಂದಾನು ಆಗುತ್ತೆ, ಒಂದು ಡಿಸೀಸ್ ಇಂದಾನು ಆಗುತ್ತೆ. ಇದನ್ನೆಲ್ಲ ನ್ಯಾಚುರಲಿ ಹೀಲ್ ಮಾಡೋಂತ ಶಕ್ತಿ. ಫಸ್ಟ್ ಪಾಯಿಂಟ್ ಅವ್ರು ಹೇಳಿದ್ದು ಈ ಶಕ್ತಿ ನಮ್ಮ ದೇಹದಲ್ಲೇ ಇದೆ, ಲೈಕ್ ಇಮ್ಯೂನ್ ಸೆಲ್ಸ್ ಇದೆ. ಅದನ್ನ ಇನ್ನು ಆಕ್ಟಿವೇಟ್ ಮಾಡೋದಕ್ಕೆ, ಆ ಬ್ಲಾಕೇಜಸ್ ನ ನಿವಾರಿಸೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಗುರುಗಳು. Okay, through this pineal gland is the final authority and it is having mystic power. These calls for report of your body health disturbances through hypothalamus. Hypothalamus is in control of this parasympathetic nervous system, which is connected to central nervous system as well as the endocrine system. Through the endocrine system, it takes a report and submits the report to pineal gland. The pineal gland advises the pituitary gland to re-modify the endocrine gland secretion level. That is, in the form of triggers, it gives instruction to pituitary gland. The pituitary gland re-modifies, increase thyroid, increase secretion or decrease secretion, and it gives thymus, increase secretion or decrease. It gives instruction to all the glands, and the glands will obey only the pituitary gland. And accordingly, you can modify even pancreas, everything secretion will be increased or decreased by the order of pituitary gland. ಪೀನಿಯಲ್ ಗ್ಲ್ಯಾಂಡ್ ಅನ್ನೋದು ಈ ಸಹಸ್ರಾರ ಚಕ್ರಕ್ಕೆ ಸಂಬಂಧಪಟ್ಟಿದೆ. ಈ ಪೀನಿಯಲ್ ಗ್ಲ್ಯಾಂಡ್ ಅನ್ನೋದು ಇದರಲ್ಲಿ ಒಂದು ಕೆಮಿಕಲ್ ಪ್ರೊಡ್ಯೂಸ್ ಆಗಿದೆ, DNDPs ಅಂತ ಹೇಳ್ತಾರೆ. ಇದನ್ನ ನಾವು ಮೆಡಿಟೇಷನ್ ಮುಖಾಂತರ, ಏಕೆ ಮೆಡಿಟೇಷನ್ ಮಾಡಿದ್ರೆ ನಮ್ಗೆ ಏನಕ್ಕೆ, ಲೈಕ್ ಇದೇನೋ ಒಂದು ಕಣ್ಣಿಗೆ ಕಾಣದೇ ಇರುವಂತದ್ದು ಏನಿಲ್ಲ, ದಟ್ ಈಸ್ ಆಲ್ಸೋ ಆನ್ ಅ ಕೆಮಿಕಲ್, ದಟ್ ಈಸ್ ಒನ್ ಕೆಮಿಕಲ್. ಓಕೆ, ಆ ಕೆಮಿಕಲ್ ಉತ್ಪತ್ತಿ ಮಾಡೋದಕ್ಕೆ ಈ ಪೀನಿಯಲ್ ಗ್ಲ್ಯಾಂಡ್ ನಮ್ಮ ಮೆಡಿಟೇಷನ್ ಮುಖಾಂತರ ಅಫ್ಕೋರ್ಸ್ ಹೆಲ್ಪ್ ಮಾಡುತ್ತೆ. ಈ ಪೀನಿಯಲ್ ಗ್ಲ್ಯಾಂಡ್ ಇಂದ ಪಿಟ್ಯುಟರಿ ಗ್ಲ್ಯಾಂಡ್ ಅನ್ನೋದಕ್ಕೆ ಸಿಗ್ನಲ್ ಹೋಗುತ್ತೆ. ಈ ಪಿಟ್ಯುಟರಿ ಗ್ಲ್ಯಾಂಡ್ ಅನ್ನೋದನ್ನ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ. ಅಂದ್ರೆ ನಮ್ಮಲ್ಲಿ ಏನೇನು ಹಾರ್ಮೋನ್ ಸಿಂಥಸಿಸ್ ಆಗಬೇಕು, ನಮ್ಮಲ್ಲಿ ಏನೇನು ದೇಹಕ್ಕೆ ಯಾವ್ದು ಬೇಕು, ಸೊ ಅದನ್ನೆಲ್ಲದಕ್ಕೂ ಇದು ಮಾಸ್ಟರ್ ಪಿಟ್ಯುಟರಿ ಗ್ಲ್ಯಾಂಡ್ ಅನ್ನೋದು. ಸೊ ಈಗ ಈ ಟೆಕ್ನಿಕ್ ಇಂದ ಪೀನಿಯಲ್ ಗ್ಲ್ಯಾಂಡ್ ಇಂದ ಪಿಟ್ಯುಟರಿ ಗ್ಲ್ಯಾಂಡ್ಗೆ ನಮ್ಮಲ್ಲಿ ಏನೋ ತೊಂದರೆ ಇರುತ್ತೆ. ಪ್ಯಾಂಕ್ರಿಯಾಸ್ ಅಂತ ಹೇಳಿದ್ರು. ಪ್ಯಾಂಕ್ರಿಯಾಸ್ ಅಂದ್ರೆ ನಮಗೆಲ್ಲ ಗೊತ್ತು, ಅದು ನಮ್ಮ ಸ್ಟಮಕ್ ಕೆಳಗಡೆ ಇರುತ್ತೆ. ಅದರಿಂದ ಕೆಲವು ಎಂಜೈಮ್ಯಾಟಿಕ್ ಸ್ಟಮಕ್ ಡೈಜೆಸ್ಟಿವ್ ಎಂಜೈಮ್ಸ್ ಪ್ರೊಡ್ಯೂಸ್ ಆಗುತ್ತೆ.
ಸೊ ಈಗ ಅಲ್ಲಿ ಅಕಸ್ಮಾತ್ ಏನಾದ್ರೂ ತೊಂದರೆ ಇದ್ರೆ ಸೊ ಅಲ್ಲಿಂದ ಸಿಗ್ನಲ್ ತಗೊಂಡು ಪಿಟ್ಯುಟರಿ ಗ್ಲ್ಯಾಂಡ್ ಇಂದ ಸಿಗ್ನಲ್ ತಗೊಂಡು ನಾವು ಅಲ್ಲಿ ಕೊಡ್ತೀವಿ. ಅಂದ್ರೆ ಇದು ಪರ್ಟಿಕ್ಯುಲರ್ ಯಾವ ಮನುಷ್ಯರಿಗೆ ಯಾವ ಸಮಸ್ಯೆ ಇರುತ್ತೆ ಅದನ್ನ ಸ್ಪೆಸಿಫಿಕ್ ಆಗಿ ಅಟೆಂಡ್ ಮಾಡ್ತೀವಿ ಅನ್ನೋ ತರ ಗುರುಗಳು ಹೇಳ್ತಿದ್ದಾರೆ. Moreover, our body can be compared to a medical hospital. The owner of the hospital is pineal gland and it is called Shiva Pidam. And the administrator of the medical hospital is hypothalamus, it is Narayana Pidam. And the pituitary gland is a Parashakti Pidam. And through this, the healing is, they are undertaking the healing. For example, if your Sahasrara is activated through chakra activation, the pineal gland, hypothalamus and pituitary gland can be activated. So after that you see thyroid and all these thymus, adrenal, everything is controlled by the chakras. For example, heart and thymus connected by the Sanagada chakra, and your Manipuraga chakra is connected to adrenaline and the kidney. Likewise, this Swadhisthana is connected to this prostate gland and for ladies uterus and all these things. So Mooladhara connected to testes and clitoris for ladies. So all our chakras are connected to our endocrine glands, and we can activate the concerned gland through chakra activation and Dasavayu activation, Nadi Charal. ಸೊ ಈಗ ಇವರು ಸ್ಪೆಸಿಫಿಕ್ ಆಗಿ ಯಾವ ಯಾವ ಚಕ್ರ ನಮ್ಮ ದೇಹದಲ್ಲಿ ಮತ್ತು ಸ್ತ್ರೀಯರ ದೇಹದಲ್ಲಿ ಕನೆಕ್ಟ್ ಆಗಿದೆ ಅಂತ ಹೇಳಿದ್ರು. ತುಂಬಾ ಕಡಿಮೆ ಚೇಂಜಸ್ ಇದೆ. ಮೊದಲು ಅವರು ಪಾಯಿಂಟ್ ಹೇಳಿದೇನೆಂದ್ರೆ, ಈಗ ನಮ್ಮ ಸಹಸ್ರಾರ ಚಕ್ರ ಆಕ್ಟಿವೇಟ್ ಆದಾಗ ಪೀನಿಯಲ್ ಗ್ಲ್ಯಾಂಡ್ ಇಂದ ನಮಗೆ ಪಿಟ್ಯುಟರಿ ಗ್ಲ್ಯಾಂಡ್ ಇಂದ ಇದು ಸಿಗ್ನಲ್ ಪ್ರೊಡ್ಯೂಸ್ ಆಗುತ್ತಲ್ಲ, ಇದೆಲ್ಲ ಸಮಾನಾಂತರವಾಗಿ ಆಕ್ಟಿವೇಟ್ ಆಗಿ ಕೆಲಸ ಮಾಡಿದ್ರೆ ಇದರ ಒಂದು ಆಕ್ಟಿವೇಶನ್ ಇಂದ ಈಗ ದೇಹದಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಅದನ್ನ ನಾವು ರೆಕ್ಟಿಫೈ ಮಾಡ್ಬೋದು. ಇದು ಹೇಗೆ? ಅಡರ್ನಲ್ ಗ್ಲ್ಯಾಂಡ್ ಬಂದ್ಬಿಟ್ಟು ಕಿಡ್ನಿಗೆ ಕನೆಕ್ಟ್ ಆಗಿರುತ್ತೆ. ಅಂದ್ರೆ ಈಗ ಒಂದು ಭಯ ಆದಾಗ, ಸಡನ್ ಆಗಿ ಭಯ ಆದಾಗ ಅಡರ್ನಲ್ ಗ್ಲ್ಯಾಂಡ್ ಇಂದ ಕೆಲವು ಹಾರ್ಮೋನ್ ಸಿಂಥಸಿಸ್ ಆಗುತ್ತೆ. ಸೊ ಇದೆಲ್ಲ ಒಂದು ದೇಹದ ಸಿಸ್ಟಮು. ಸೊ ಈ ವ್ಯವಸ್ಥೆಯಿಂದ ಏನಾಗುತ್ತೆ, ಈಗ ಒಂಥರ ಹೆಡ್ ಮಾಸ್ಟರ್ ಸಹಸ್ರಾರ ಚಕ್ರನೇ ಆಕ್ಟಿವೇಟ್ ಆದ್ರೆ ಸೊ ಇದು ಎಲ್ಲ ಒಂದು ಸಮಾನಾಂತರ ರೇಖೆಯಲ್ಲಿ ಕಂಟ್ರೋಲಿಗೆ ಸಿಗುತ್ತೆ ಅಂತ ಗುರುಗಳು ಹೇಳ್ತಿದ್ದಾರೆ. Okay, the chakras are actually just like a motor. They are generating current. The motor generates current, and you can generate current through hydroelectric project or atomic or wind power, etc. But this is generating. The unit is Adharas and Chakras. After that, the generating energy will be stored in what we call this, you have to store the energy. That is the Vayu system, transformer you are storing and all the Vayus. From there, through wire we are directing energy to any house or anywhere you need. In that way, through chakra activation we are creating energy and we are storing it in Dasa Vayus, and through Nadi channels you can direct to any part of the your body for healing purpose. And it may be you can take alone and rely on it, or along with any other treatment also you can combine, there is no problem. ಇವರು ಹೇಳಿದ್ರು, ಈಗ ಎನರ್ಜಿ ಕ್ರಿಯೇಟ್ ಆಗುತ್ತಲ್ಲ ಈ ಒಂದು ಹೀಲಿಂಗ್ ಪ್ರಾಸೆಸ್ ಇಂದ, ಇದು ಒಂದು ATP ಅಂತಾರೆ, ವಾಯು ರೂಪದಲ್ಲಿ ವಾಯು ರೂಪದಲ್ಲಿ ಸ್ಟೋರ್ ಆಗುತ್ತೆ. ಇದನ್ನ ನಾವು ಎಲ್ಲಿ ದೇಹದಲ್ಲಿ ಇರ್ಬೋದು, ಮನಸ್ಸಿನಲ್ಲಿ ಇರ್ಬೋದು, ಯಾವ ನ್ಯೂನತೆ ಇದೆ ಆ ನ್ಯೂನತೆಗೆ ನಾವು ಟಾರ್ಗೆಟ್ ಮಾಡಿದಾಗ ಅಲ್ಲಿ ಹೀಲಿಂಗ್ ಪ್ರಾಸೆಸ್ ನಡೆಯುತ್ತೆ ಅಂತ ಗುರುಗಳು ಖಂಡಿತ. ಈಗ ನಮ್ಮ ಚಕ್ರ ಸಿಸ್ಟಮ್ ದೇಹದಲ್ಲಿ ಏನಿದೆ 7, ಇದು ಮೋಟಾರ್ ರೀತಿಯಲ್ಲಿ ಕೆಲಸ ಮಾಡಿ ಇಲ್ಲಿ ಎನರ್ಜಿ ಉತ್ಪತ್ತಿ ಆಗುತ್ತೆ. ಈ ಫಿಸಿಯೋಲಾಜಿಕಲ್ ಎನರ್ಜಿ ಬೇರೆ, ಈ ಎನರ್ಜಿ ಬೇರೆ. ಫಿಸಿಯೋಲಾಜಿಕಲ್ ಏನು ಫಿಸಿಕಲ್ ಎನರ್ಜಿ ನಾವು ಹೇಳ್ತೀವಿ ಅದು ಬಂದ್ಬಿಟ್ಟು ATP ಅಂತ, ಅಡಿನೋಸಿನ್ ಟ್ರೈಫಾಸ್ಫೇಟ್, ಅದೊಂದು ಕೆಮಿಕಲ್. ಆದ್ರೆ ಈ ಎನರ್ಜಿ ಬಂದ್ಬಿಟ್ಟೇನು ಒಂದು ಕಾಸ್ಮಿಕ್ ಎನರ್ಜಿ. ಇದನ್ನ ಹಿಡಿದಿಟ್ಕೊಳ್ಳೋದಕ್ಕೂ ಒಂದು ಶಕ್ತಿ ಬೇಕು, ನಮ್ಮ ದೇಹ ಅಷ್ಟು ದೃಢವಾಗಿರ್ಬೇಕು. ಸೊ ಈ ಮೋಟಾರ್ ಅಲ್ಲಿ ಏನೇ ಒಂದು ಬ್ಲಾಕೇಜಸ್ ಇದ್ರೂ ಕೂಡ ಇದು ನಮ್ಮ ಎಮೋಷನ್ಸ್, ಇದು ಬ್ಲಾಕೇಜಸ್ ಎಮೋಷನ್ಸ್ ಇಂದ ಆಗ್ಬೋದು. ಒಂದು ಅದಕ್ಕೆಲ್ಲ ಈ ಏನ್ ಹೇಳ್ತಾರೆ ನಾವು ಕಾಮ, ಕ್ರೋಧ, ಲೋಹ, ಇದೆಲ್ಲ ಬ್ಲಾಕೇಜಸ್. ಈ ಎನರ್ಜಿನ ತಡೆಯುವಂತ ಬ್ಲಾಕೇಜಸ್ ಇವು. ಸೊ ಇದನ್ನೆಲ್ಲ ನಾವು ಕ್ಲಿಯರ್ ಮಾಡಿ ಬಿಟ್ಟಾಗ ಆ ಎನರ್ಜಿ ಆ ದೇಹಕ್ಕೆ ಸರಿಯಾಗಿ ಅಬ್ಸರ್ವ್ ಆಗಿ
ಅದು ವಾಯು ಅನ್ನೋ ಒಂದು ಎನರ್ಜಿ ಪಾಕೆಟ್ ಅಲ್ಲಿ ಸ್ಟೋರ್ ಆಗಿ ದಶವಾಯು, ಆ ಎನರ್ಜಿನ ಎಲ್ಲಿ ಆ ದೇಹದಲ್ಲಿ ನ್ಯೂನತೆ ಇದೆ ಅದಕ್ಕೆ ನಾವು ಡೈರೆಕ್ಟ್ ಮಾಡ್ತೀವಿ ಅಂತ ಗುರುಗಳು ಹೇಳಿದ್ರು.